ನಮಸ್ಕಾರ ಗೆಳೆಯರಿ. ಈಗ ಈ ಶ್ರೀ ಗೋರಕ್ಷನಾಥ ಹಾಗೂ ದತ್ತಾತ್ರೇಯ ದೇವಸ್ಥಾನದ ಎಲ್ಲ ಸದ್ಭಕ್ತಗಳಲ್ಲಿ ನಮ್ರ ವಿನಂತಿ. ಈಗ ಸ್ವಲ್ಪ ಆಧ್ಯಾತ್ಮಿಕವಾಗಿ ಮಾತಾಡೋಣ. ಆಧ್ಯಾತ್ಮಿಕ ಅಂದರೆ ಏನು? ನಮ್ಮ ಆತ್ಮ ತೃಪ್ತಿಗಾಗಿ ನಾವು ಒಳ್ಳೆಯ ಕೆಲಸನ ಮಾಡಬೇಕು. ನಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳ್ಕೊತ ಹೋದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆ ಮನಸ್ಸು ಏನು ಬೇಕಾದ ಹೇಳ್ತೈತೆ, ಆ ಮನಸ್ಸಿನಗುಂಟ ಆತ್ಮ ಎಂದೂ ಹೋಗಂಗಿಲ್ಲ. ನಾವು ಏನಾದರೂ ಕೆಲಸ ಮಾಡೋದಾದ್ರೆ ನಿನ್ನ ಮನಸ್ಸಿಚ್ಚಿ ಕೆಲಸ ಮಾಡಂತ ಹೇಳ್ತೀವಿ ಹೊರತು ನಿನ್ನ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವಂತೇಳಿ ಭಾಳ ಕಡಿಮೆ ಜನ. ಅದಕ್ಕೊಂದು ಸಣ್ಣ ಉದಾಹರಣೆ. ಒಬ್ಬ ರಾಜ ಇರ್ತಾನೆ ರೀ. ಆ ರಾಜಾಗ 4 ಮಂದಿ ಹೆಂಡ್ರಿರ್ತಾರೆ. ಮೊದಲೇದಕ್ಕಿ ಮೇಲೆ ಅಷ್ಟಕ್ಕಟ್ಟ ರಾಜ, ಅಷ್ಟು ಪ್ರೀತಿ ಇರೋಂಗಿಲ್ಲ. ಆಮೇಲೆ 2ನೇದಕ್ಕೆ ಮಾಡ್ಕೋತಾನೋ ಅವಾಗೂ ಖುಷಿ ಇರ್ತಾನೆ, 3ನೇದಕ್ಕಿನ ಮಾಡ್ಕೋತಾನೆ ಅವಾಗೂ ಖುಷಿ ಇರ್ತಾನೆ, 4ನೇದಕ್ಕಿನೂ ಮಾಡ್ಕೊಂಡಾಗ ಇನ್ನೂ ಖುಷಿ ಇರ್ತಾನೆ. ಹೀಗಾಗಿ ಜೀವನ ನಡೀತಿರ್ತೈತಿ. ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಅವಾಗ ಏನೋ ಒಂದು ಕಾಯಿಲೆ ಬರ್ತೈತಿ. ಕಾಯಿಲೆ ಬಂದು ಹಾಸಿಗೆ ಹಿಡಿತಾನೆ ರಾಜ. ಹಾಸಿಗೆ ಹಿಡಿದು ಹೆಂಗೆ ಹಾಸಿಗೆ ಹಿಡಿತಾನಂದ್ರೆ, ಇನ್ನು ಸ್ಟೇಜ್ಗೆನ ಬಂತ ತಿಳ್ಕೊರ್ಲ. ಸ್ಟೇಜ್ಗೆನ ಬರ್ತೈತಿ. ಆವಾಗ ಇನ್ನು ಒಂದು ಅರ್ಧ ಗಂಟೆ ಇರುವಾಗ ಎಲ್ಲ ಮಂತ್ರಿಗಳು ಪುರೋಹಿತರು ಬಂದು, ರಾಜರೇ ನೀವಿನ್ನು ಒಂದು ಅರ್ಧ ಗಂಟೆ ಒಳಗೆ ಸಾಯ್ತೀರಿ, ಮತ್ತು ಇದು ಹಳೆ ಕಾಲದ್ರೆ ನಾನು ಹೇಳ್ತಾ ಇರೋದು. ಆವಾಗ ಇನ್ನು ಮತ್ತು ನಿಮ್ಮ ಜೋಡಿ ಬೆಂಕಿ ಒಳಗೆ ಸಹಗಮನ ಮಾಡೋಕ್ಕೆ ನಿಮ್ಮ 4 ಮಂದಿ ಒಳಗೆ ಯಾರನ್ನಾರು ಒಬ್ಬಾಕಿ ನೀವು ಆರಿಸ್ಕೋಬೋದು. ಇಲ್ಲ, ನಾನು 4ನೇ ಹೆಂಡತಿ ಮೇಲೆ ನಾ ಭಾಳ ಪ್ರೀತಿ, ಆಕಿನ ಕರೀರಿ ಅಂತ. 4ನೇ ಹೆಂಡತಿನ ಕರೀತಾರೆ. ನೋಡಮ್ಮ, ಹಿಂಗೆ ಮತ್ತು ನೀನು ಸಹಗಮನ ಮಾಡಬೇಕಾಕತಿ, ಅದಕ್ಕೆ ನೀನು ರೆಡಿ ಆಗಿರು. ಅದಕ್ಕೆ 4ನೇ ಹೆಂಡತಿ ಏನಂತಾಳೆ, ನಾನು ನಿಮ್ಮ ಮೇಲೆ ಭಾಳ ಪ್ರೀತಿ ಅದನ್ರಿ, ಇಲ್ಲ ಅನ್ನಂಗಿಲ್ಲ ರಾಜರೇ, ನಿಮ್ಮನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ ನಂಗೆ ನಿಜ. ಆದರೆ ನಿಮ್ಮ ಜೊತೆ ನಾನು ಬರೋಂಗಿಲ್ಲ, ನಾ ಇಲ್ಲೇ ಇರೋಕ್ಕಿ ಅಂಥೇಳಿ ಕಡ್ಡಿ ತುಂಡು ಮಾಡಿದಂಗೆ ಹೇಳಿ ಹೋಗಿಬಿಡ್ತಾಳೆ ಆಕಿ. ಅಲ್ಲ, ಅವನು ಹಿಂಗೆ ಆತಾರು. 3ನೇ ಹೆಂಡ್ತಿನ ಕರೀತಾರೆ. 3ನೇ ಹೆಂಡ್ತಿ ಏನು ಹೇಳ್ತಾಳೆ, ನಾನು ನಿನ್ನ ಮೇಲೆ ಭಾಳ ಪ್ರೀತಿ ಅದನ್ರಿ, ನಾನು ಜೀವನ ಕೊಡ್ತೀನಿ, ಇಲ್ಲ ಅನ್ನಂಗಿಲ್ಲ. ಆದರೆ ನೀವು ಸತ್ತ ಬಳಕ ನಾ ಇನ್ನೊಂದು ಮದುವೆ ಮಾಡ್ಕೋತೀನಿ ರೀ, ದಯವಿಟ್ಟು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಆಕಿನ ಹೋಗಿಬಿಡ್ತಾ. ಆಮೇಲೆ 2ನೇ ಹೆಂಡ್ತಿನ ಕರೀತಾರೆ. 2ನೇ ಹೆಂಡ್ತಿ ಏನಂತಾಳೆ, ಇಲ್ಲ ರೀ, ನಾನು ನಿಮ್ಮ ಮೇಲೆ ಭಾಳ ಪ್ರೀತಿ ಅದನ್ನು ಇಲ್ಲ ಅನ್ನಂಗಿಲ್ಲ. ಆದರೆ ಸಾಯೋ ತನಕ ನಿಮ್ಮ ಜೊತೆಗೆ ಇರ್ತಾನೆ, ಸತ್ತ ಬಳಕ ಕೂಡ ನಾನು ಆ ಸ್ಮಶಾನವರೆಗೂ ಬರ್ತಾನೆ, ಆದರೆ ನಿಮ್ಮ ಜೊತೆ ಬೆಂಕಿ ಒಳಗೆ ನಾನು ಬರೋಂಗಿಲ್ಲ ಅಂತ. 3 ಮಂದಿ ಹಿಂಗಾದ್ರೂ ಇನ್ನು ಕೊಳೆಯೋದಕ್ಕೆ ಮಧ್ಯದಕ್ಕೆ ಉಳಿದಲ್ಲ, ಅಕ್ಕಿ ಮೇಲೆ ರಾಜ ಅಷ್ಟು ಪ್ರೀತಿ ಇರೋಂಗಿಲ್ಲವ. ಅಕ್ಕಿನ ಕರೆಸ್ತಾರೆ. ಮತ್ತು ಹಿಂಗೈತು ಆತ ಅಕ್ಕಿಗೆ ವಿಷಯ ಹೇಳ್ತಾರೆ. ಆಯ್ತು ರೀ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತಾನೆ. ನನಗೆ ನನ್ನ ಗಂಡನ ಪ್ರಾಣ, ಅವನ ನನ್ನ ದೇವ್ರ, ಅದಕ್ಕೆ ಅವ್ರು ಸಾಯೋವರೆಗೆ ಅವನ ಜೊತೆಗಿದ್ದೆ, ನಾನು ಬೆಂಕಿಗೆ ಕೂಡ ಅವನ ಜೊತೆನ ಹೊಕ್ಕನೆ ಒಪ್ಕೋತ. ಎಲ್ಲರೂ ಚಲೋ ಆತಿದ್ಕೊಂಡು ಪರಿಹಾರ ಸಿಗ್ತಾರೆ. ನಿಮಗೊಂದು ಪ್ರಶ್ನೆ ಅಂದರೆ ಏನಂದ್ರೆ, ಈ 4 ಮಂದಿ ಯಾರು ಅನ್ನೋದನ್ನ ಒಂದು ಪ್ರಶ್ನೆ. 4 ಮಂದಿ ಯಾರು ತಂದ್ರೆ, 4ನೇದಕ್ಕೆ ಏನು ನಾನು ನಿಮ್ಮ ಜೊತೆ ಬರೋಂಗಿಲ್ಲ, ನಾನು ಈ ಕಡೆ ಹೋಗ್ಕೊನು ಅಂತ ಏನಂದಿರ್ತಾಳೆ, ಅದು ನಮ್ಮ ಶರೀರ. ನಮ್ಮ ಶರೀರ ಇಲ್ಲೇ ಉಳಿತೈತಿ, ಆತ್ಮ ಹೋಗ್ತೈತಿ. 3ನೇದಕ್ಕೆ ಏನಂತ ಆಕಿ, ಇಲ್ಲರಿ, ಮತ್ತು ನಾನು ನಿಮ್ಮ ಜೋಡಿ ಬರೋಕೆ ಇಷ್ಟ ಇಲ್ಲ, ನಾ ಇನ್ನೊಂದು ಮದುವೆ ಮಾಡ್ಕೋತನು, ನನಗೆ ಅವಕಾಶ ಮಾಡಿ ಕೊಡಂಗಿಲ್ಲ. ಅವು ನಮ್ಮ ಹಣ ಆಸ್ತಿ, ಆಮೇಲೆ ಏನು ನಾವು ಗಳಿಸಿರ್ತೀವಲ್ಲ ಮನೆಯ ಮಠ, ಅದು ನಮಗೆ ಇಲ್ಲ. ನಾವು ಸತ್ತ ಬಳಕ ಮತ್ತೊಬ್ಬರಿಗೆ ಹೋಗ್ತೈತಿ, ಎಲ್ಲೇ ಹೋಗ್ತೈತೆ, ಅದು ಮತ್ತವ್ರ ಪಾಲಾಗಿಬಿಡ್ತೈತೆ. 3ನೇದಕ್ಕೆ, ಇಲ್ಲರಿ, ನೀವು ಜೊತೆನೇ ಇರ್ತಾನೆ, ನಾನು ಸ್ಮಶಾನವರೆಗೂ ಬರ್ತೇನೆ, ಆದರೆ ಬೆಂಕಿ ಮಾತ್ರ ಆಹುತಿ ಆಗೋಲ್ಲ ಎಂದಿರ್ತಾಳೆ ಆಕಿ. ಅವ್ರು ಯಾರತ್ತಂದ್ರೆ, ನಮ್ಮ ಬಂಧು ಬಳಗ, ಅಕ್ಕ ತಂಗಿ ಅವ್ವ, ನಮ್ಮ ಜೊತೆ ಯಾರು ನಮ್ಮ ಸಂಬಂಧಿಗಳಿರ್ತಾರೆ ಅವರು ಮಣ್ಣು ಕೊಡಾಕಂತೇಳಿ ಸ್ಮಶಾನ ಮಠ ಬರ್ತಾರಲ್ಲ, ಅಷ್ಟ ಅವರು ಸ್ಮಶಾನಕ್ಕೆ ಬರ್ತಾರೆ, ಮಣ್ಣು ಕೊಡ್ತಾರೆ, ಹೋಗ್ತಾರೆ. ಅವರು 3ನೇ ನಂಬರ್ ಹೆಂಡ್ರಿ ಅವರು. ಆಮೇಲೆ ಇನ್ನು ಫಸ್ಟಿದಕ್ಕೆ ಬರ್ತಾಳೆ ಆಕೆನ, ಅದೇ ಇಂಪಾರ್ಟೆಂಟ್. ಆಕೆ ಅಂದರೆ ನಮ್ಮ ಜೊತೆ ಸಹಗಮನದಿಂದ ತಯಾರಾಗ್ಯಾಳಂದ್ರೆ ಅದು ಆತ್ಮದ, ನಮ್ಮ ಜೊತೆ ಬರೋದನ್ನ ಆತ್ಮ. ಆ ಆತ್ಮವನ್ನು ನಾವು ಸಂತೃಪ್ತಿಯಾಗಿ ಇಟ್ಕೊಂಡ್ರೆ
ಅದು ಯಾಕಂದ್ರೆ ನಮ್ಮ ಜೊತೆ ಸ್ವರ್ಗಕ್ಕೆ ಹೋಗೂ ಬರ್ತೈತಿ, ನರ್ಕಕ್ಕೆ ಹೋಗೂ ಬರ್ತೈತಿ, ಇಲ್ಲ ಪಿಶಾಚಿಯಾಗಿ ಅಡ್ಡಾಡು ನಮ್ಮ ಜೊತೆನೇ ಇರ್ತೈತಿ. ಅದಕ್ಕೆ ನಾವು ಏನು ಕೆಲಸ ಮಾಡಿದ್ರು ಆತ್ಮತೃಪ್ತಿಗಾಗಿ ಕೆಲಸ ಮಾಡಬೇಕು. ಅದಕ್ಕೆ ಮನುಷ್ಯನ ಮಾತು ಹೆಚ್ಚು ಕೇಳಬೇಡ್ರಿ, ಏನು ಕೇಳೋದಕ್ಕೆ ಅಷ್ಟೇ ಕೇಳಿ. ಆತ್ಮತೃಪ್ತಿ ಆಗುವಂಗೆ ಏನಾದರೂ ಕೆಲಸ ಮಾಡೋದಿದ್ರೆ ಮಾಡಿರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾನು. ನನ್ನ ಅನಿಸಿಕೆಗಳನ್ನು ಹೇಳೀನಿ ಅಷ್ಟೇ.